ಎಲ್ಲ ರೈತ ಬಾಂಧವರಿಗೆ ನಾನು DCS ಕಂಪ್ನಿ ವತಿಯಿಂದ ಈ ಒಂದು ಸಾಯಂಕಾಲದ ಶುಭವನ್ನು ತಿಳಿಸ್ತೇನೆ. ಮುಖ್ಯವಾಗಿ ಈ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ನಾವು ಬಳ್ಳಾರಿ ಭಾಗದ ಹದ್ಲಿಗಿ ಗ್ರಾಮದ ಒಂದು ರೈತರ ಹೊಲದಲ್ಲಿದ್ದೀವಿ. ರೈತರು ಈ ಬಳ್ಳಾರಿ ಭಾಗಕ್ಕೆ ಮುಖ್ಯವಾಗಿ DCS ಕಂಪ್ನಿ ಎಂಬ ತಳಿಯ ಬೀಜವನ್ನು ಮೊದಲೇ ಬಾರಿಗೆ ಅವರೇ ಒಂದು ಪರಿಚಯ ಮಾಡಿಕೊಟ್ಟಿದ್ದು. ಸೊ ಆ ಬೆಳೆ ಹೆಂಗಿದೆ, ಆ ಬೆಳೆಯಲ್ಲಿ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಂಗಿದೆ, ವೈರಸ್ ಹೆಂಗಿದೆ, ಕಾಯಿಗಳ ಪ್ರಮಾಣ ಎಷ್ಟಿದೆ, ಕಾಯಿ ಸಂಖ್ಯೆ ಎಷ್ಟಿದೆ ಅಂತ ಹೇಳಿ ನಾವು ಖುದ್ದಾಗಿ ರೈತರ ಬಾಯಲ್ಲೇ ಕೇಳೋಣ. ಸರ್ ನಮಸ್ತೆ. ಸರ್ ದಯವಿಟ್ಟು ನೀವು ಈ ಬೆಳೆ ಬಗ್ಗೆ ನೀವು ಹೇಳ್ರಿ. ನಿಮ್ಮ ಹೆಸರು, ಬೆಳೆ ಬಗ್ಗೆ ಊರು ಅಡ್ಲಿಗೆ ಸರ್. ನಮ್ಮ ಹೆಸರು ಸಿದ್ದಮೂರ್ತಿ ಗಟ್ಟಿ ಅಡ್ಲಿಗೆ ಸರ್. ನಮ್ಮ ಹೆಸರು ಸಿದ್ದಮೂರ್ತಿ. ಬೆಳೆ ಚೆನ್ನಾಗೈತೆ, ಬೆಳೆ ಕಾಪು ಚೆನ್ನಾಗಿ ಬರ್ತದೆ. ಏನು ಗಿಡ ರೋಗ ರುಜಿ ಕೂಡ ಇಲ್ಲ, ಕೆಂಪಾಗೋದಿಲ್ಲ ಗಿಡ, ಏನು ಹಣ್ಣು ಹರಿಯೋದಿಲ್ಲ, ಏನಿಲ್ಲ. ಹೂವು ಚೆನ್ನಾಗಿ ಬರುತ್ತೆ, ಎಲೆ ಚೆನ್ನಾಗಿ ಐತೆ, ಕಾಯಿನೂ ಬೇಸೈತೆ. ಇದು ತಳಿ ಯಾವ್ದು ಸರ್? ಇದು ತಳಿ ರೆವಲ್ ಅಂತೇಳಿ, DCS ರೆವಲ್ ಅಂತೇಳಿ. ಒಂದು ಗಿಡದಲ್ಲಿ ಎಷ್ಟು ಕಾಯಿ ಇದೆ ಸರ್? 200ವರೆಗೆ ಐತ್ರಿ. 170ರಿಂದ ಹಿಡಿದು 200ವರೆಗೆ ಕಾಯಿ. ಯಾವುದೇ ತರದ್ದು ಕಾಯಿ ಮಚ್ಚೆ ಗಿಚ್ಚೆ ಏನೂ ಇಲ್ಲ. ಇಷ್ಟು ಮಟ್ಟಿಗೆ ಬೆಳೆ ಬೇಸ್ ಬಂದತ್ ನೋಡಿ ಸರ್. ಹೂವು ಹೆಂಗೈತೆ? ಕಾಯಿ ಬೇಸೈತ್ರಿ. ಹೂವು ಕೂಡ ಭಾಳ ಬೇಸೈತೆ, ಚೆನ್ನಾಗೈತೆ. ಕಾಯಿ ತೋರ್ಸ್ರಿ, ಗಿಡ ತೋರ್ಸ್ರಿ. ಆ ಕಡೆ ಸ್ವಾಮಿ, ಎಷ್ಟು ದಿನ ಬೆಳೆ ಇದು? ಇದು 3 ತಿಂಗಳು ಬೆಳೆ. ಮೂರುವರೆ ತಿಂಗಳು ಬೆಳೆ ಸರ್. ನೀವು ಇದು ಎಷ್ಟು ದಿನ? ಮೂರುವರೆ ತಿಂಗಳು. ಹಾಂ, 3 ತಿಂಗಳಾಗಿದ್ದಾರೆ. ನವೆಂಬರ್ 9ನೇ ತಿಂಗಳು 16 ಹೆಂಗ್ ಹೋಗ್ತಾನ ಇರೋದ ಬೇಸಿಲ್ಲ ಅದು. ಹೌದು ಸರ್. ಎಷ್ಟು ಸತಿ ಹರಿದ್ರಿ?